ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬಗ್ಗೆ ತಿಳಿಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಒಂದು ಫ್ರೀ ಮೈಂಡ್ ಆಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಒಂದು ಬಿಗ್ ಲೆವೆಲ್ ಒಂದು ಚೇಂಜಸ್ ಅಂತಾನೆ ಕರಿತಾ ಹೋಗ್ಬೋದು, ಒಂದು ಬದಲಾವಣೆ ಅಂತಾನೆ ಕರಿತಾ ಹೋಗ್ಬೋದು. ಅದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಆಪರ್ಚುನಿಟಿನ ಮಾಡ್ಬೋದು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸು ಮಾಡ್ಬೋದು, ಹೌಸ್ ವೈಫ್ ಮಾಡ್ಬೋದು, ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇರ್ತೀರಾ, ಅವರು ಸಮೇತ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಜುಕೇಶನ್ ಅವಶ್ಯಕತೆ ಇಲ್ಲ, ಏಜ್ ಅವಶ್ಯಕತೆ ಇಲ್ಲ. ಸರ್ ನಾನು ಇವತ್ತು ಒಂದೇ ಕ್ಲಾಸ್ ಓದಿಲ್ಲ ಸರ್, ನನಗೇನು ಬರೆಯಕ್ಕೆ ಬರಲ್ಲ ಸಂದ್ರ ಸಮೇತ ಈ ಒಂದು ಬಿಸ್ನೆಸ್ ಅನ್ನ ನೀವಿಲ್ಲಿ ಮಾಡ್ತಾ ಹೋಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಏನೋ ಒಂದು ಅವಕಾಶ ಅಂತ ನಾನಿಲ್ಲಿ ನಿಮಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ. ಸೊ ನಮ್ಮ ಕಂಪನಿ ಬಂದ್ಬಿಟ್ಟು ಮೈ ಸಿಟಿ ಪೇ, ಎ ನ್ಯೂ ವೇ ಆಫ್ ಶಾಪಿಂಗ್ ಅಂತ ಕರಿತೀವಿ, ಸೇವಿಂಗ್ ಅಂಡ್ ಅರ್ನಿಂಗ್ಸ್. ಅಂದ್ರೆ ಇವತ್ತು ನಾವು ಏನೆಲ್ಲ ಖರ್ಚು ಮಾಡ್ತಾ ಇದ್ದೀವಿ ಆ ಒಂದು ಖರ್ಚನ್ನ ಇಲ್ಲಿ ಇನ್ಕಮ್ ಮಾಡ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ನಿಮಗೆ ತಿಳ್ಸಕ್ ಹೋಗ್ತಾ ಇರೋಂಥದ್ದು. ಅದೇ ರೀತಿ ಯಾವುದೇ ಒಂದು ಕಂಪನಿ ನಾವು ಮಾಡ್ತೀವಿ ಅಂತ ಬಂದಾಗ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಪನಿಯ ಒಂದು ಓನರ್ ಆಗಿರ್ಬೋದು, ಸೊ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಆಗ್ತಾ ಹೋಗ್ತಾರೆ. ನೋಡ್ಬೋದು ನಮ್ಮ ಕಂಪನಿಯ ಓನರ್ ಬಂದ್ಬಿಟ್ಟು ಹೇಮಂತ್ ಸರ್ ಅಂತ ಇದ್ದಾರೆ. ಇವರು ಕಂಪನಿಯ ಫೌಂಡರ್ ಆಗಿರ್ತಾರೆ. ಇವ್ರಿಗೂ ಒಂದು 25 ವರ್ಷ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿ ಒಂದು ಮಿದಾಸ್ ಗ್ರೂಪ್ ಆಫ್ ಕಂಪನಿಯ ಓನರ್ ಇವರಾಗಿರ್ತಾರೆ. ಅದ್ರ ಜೊತೆಗೆ ಸೂರಜ್ ಸರ್ ಅಂತ ಇದ್ದಾರೆ, ಇವರು ಕಂಪನಿಯ ಕೋ ಫೌಂಡರ್ ಆಗಿರ್ತಾರೆ. ಇವ್ರಿಗೂ ಸಮೇತ ಮಾರ್ಕೆಟಿಂಗ್ ಅಲ್ಲಿ ಒಂದು 20 ವರ್ಷ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದ್ರ ಜೊತೆಗೆ ಓನ್ ಆಗಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ, ಒಂದು 150 ಜನ ಮಹಿಳೆಯರಿಗೆ ಒಂದು ಕೆಲಸನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಕಂಪನಿಯ ಸಿಇಒ ನಮ್ಮ ಒಂದು ಪಾಲಕ್ ಮ್ಯಾಮ್ ಇದ್ದಾರೆ. ಸೊ ಇವರು ಸಮೇತ ಒಂದು ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಆಗಿರ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆಗೆ ಕಂಪನಿಯ ಒಂದು ಮಿಷನ್ ಏನು, ಕಂಪನಿ ಒಂದು ಮಿಷನ್ ಅಂದ್ರೆ ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಎಲ್ಲಾ ತರ ಒಂದು ಕ್ಯಾಶ್ ಬ್ಯಾಕ್ ಇದೆ, ಎಲ್ಲಾ ತರ ರಿವಾರ್ಡ್ಸ್ ಇದೆ, ನಿಮಗೆ ಅಫಿಲಿಯೇಟ್ ಇನ್ಕಮ್ ಕೊಡ್ತಿದ್ದಾರೆ, ಯುಟಿಲಿಟಿ ಸರ್ವಿಸ್ ಇದ್ದಾರೆ. ಸೊ ನೀವ್ ಏನ್ ಬೇಕಾದ್ರೂ ಪರ್ಚೇಸಿಂಗ್ ಮಾಡ್ಕೊಳ್ಳಿ, ನೀವ್ ಏನಾದ್ರೂ ಮಾಡಿದ್ರು ಸಮೇತ ಇಲ್ಲಿ ಇನ್ಕಮ್ ಆಗಿ ಕಂಪನಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಂಪನಿಯ ಒಂದು ವಿಷನ್, ಇವತ್ತು ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ಎಷ್ಟೋ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದೆ, ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋದು ಕಂಪನಿಯ ಒಂದು ವಿಷನ್ ಆಗಿರುತ್ತೆ. ಅದ್ರ ಜೊತೆಗೆ ಕಂಪನಿಯ ಒಂದು ಸರ್ಟಿಫಿಕೇಶನ್. ಸರ್ ಕಂಪನಿ ಲೀಗಲ್ ಆಗಿದೆಯಾ, ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ಕಂಪನಿ ನಾವು ಮಾಡಬೇಕಾದ್ರೂ ಸಮೇತ ಏನಂದ್ರೆ ಲೀಗಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ಕಂಪನಿ ಒಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಾರ್ಪೊರೇಷನ್ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಶನ್ಸ್ ಆಗಿರ್ಬೋದು, ಎಲ್ಲಾ ತರ ಸರ್ಟಿಫಿಕೇಶನ್ಸ್ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಕಂಪನಿ ಬಂದ್ಬಿಟ್ಟು ಆಲ್ರೆಡಿ ಇವತ್ತಿಗೆ 4 ಇಯರ್ಸ್ ಆಗ್ತಾ ಹೋಗುತ್ತೆ. ಸೊ 4 ವರ್ಷದಿಂದ ತುಂಬಾ ಚೆನ್ನಾಗಿ ನಡೀತಾ ಇರೋಂಥ ಕಂಪನಿ ಇದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಸರ್ವಿಸಸ್ ಏನಿದೆ ಮೈ ಸಿಟಿದು, ಓಕೆ, ಮೈ ಸಿಟಿ ಸರ್ವಿಸಸ್ ನೀವು ನೋಡ್ಬೋದು. ಯುಟಿಲಿಟಿ ಸರ್ವಿಸಸ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಕಂಪನಿದು ಇವತ್ತು ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ನೀವು ಟಿವಿ ರೀಚಾರ್ಜ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ಬೋದು, ಅದೇ ರೀತಿ ಟ್ರೈನ್ ಟಿಕೆಟ್ಸು, ಬಸ್ ಟಿಕೆಟ್ಸು, ರೂಮ್ ಟಿಕೆಟ್ಸು, ಎಲ್ಲಾ ತರ ಟಿಕೆಟ್ಸ್ ನೀವು ಇಲ್ಲಿ ಬುಕ್ ಮಾಡ್ಬೋದು. ಅದ್ರ ಜೊತೆಗೆ ಪ್ರೊಡಕ್ಟ್ಸ್ ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್ ಇದೆ. ಏನ್ ಪ್ರೊಡಕ್ಟ್ಸ್ ಕಲೆಕ್ಷನ್ಸ್ ಅಂದ್ರೆ ನಮ್ದೇ ಆದಂತ ಮೈ ಸಿಟಿ ಬಿಗ್ ಬಜಾರ್ ವೆಬ್ಸೈಟ್ ಇದೆ, ಅದರಲ್ಲಿ ನಿಮ್ಗೆ ಎಲ್ಲಾ ತರ ವಸ್ತುಗಳು ಸಿಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಯಾವ ತರ ಕೆಲಸ ಮಾಡ್ತಾ ಇದೆ ಅದೇ ತರ ನಮ್ಮ ಮೈ ಸಿಟಿಯ ಒಂದು ಬಿಗ್ ಬಜಾರ್ ಸಮೇತನು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಿಮಗೆ ಇವತ್ತು ಏನೆಲ್ಲ ಸಿಗುತ್ತೆ ಲೇಡೀಸ್ಗೆ, ಎಕ್ಸಾಂಪಲ್ ಒಂದು ಟಿ ಶರ್ಟ್ಸು, ಪ್ಯಾಂಟ್ಸು, ಶೂಸು, ಸ್ಯಾರೀಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಎಲ್ಲಾ ತರ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವೇನಾದ್ರೂ ಬೇಕಾದ್ರೆ ತಗೋಬಹುದು ಆನ್ಲೈನ್ ಅಲ್ಲಿ. ಅದೇ ರೀತಿ ನಮ್ಮ ಒಂದು ಮೈ ಸಿಟಿ ಬಿಗ್ ಬಜಾರ್ ಇವತ್ತು ಒಂದು 300 ಬ್ರ್ಯಾಂಡ್ಸ್ಗೆ ಟೈಅಪ್ ಆಗಿದೆ ನಮ್ಮ ಒಂದು ಕಂಪನಿ. ಯಾವ ಒಂದು ಬ್ರ್ಯಾಂಡ್ಗೆ, ಯಾವುದೇ ಕಾರಣಕ್ಕೂ ಲೋಕಲ್ ಬ್ರ್ಯಾಂಡ್ಸ್ ಅಂತಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗೆ ಕಂಪನಿ ಟೈ ಆಗಿರೋಂಥದ್ದು. ಓಕೆ, ಏನಾಗಿದೆ ಟೈಅಪ್ ಅಂತ ಇವತ್ತು ನಿಮಗೆ ನೋಡಿರ್ಬೋದು. KFC ಗೊತ್ತಿದೆ, ಡಾಮಿನೋಸ್, ಪಿಜ್ಜಾ ಹಟ್, ಬಿಗ್ ಬಾಸ್ಕೆಟ್, ರಿಲಯನ್ಸ್ ಫ್ರೆಶ್, ಅದೇ ರೀತಿ ಟೈಟಾನ್, ನೆಕ್ಸ್ಟ್ ಕಲ್ಯಾಣ್ ಜುವೆಲ್ಲರ್ಸ್, ಜಾಯ್ಲುಕಾಸು, ತನಿಷ್ಕಾ, ಅಮೆಝಾನ್, ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಝೊಮ್ಯಾಟೊ, ಸ್ವಿಗ್ಗಿ, ಎಲ್ಲದಕ್ಕೂ ಕಂಪನಿ ಟೈಅಪ್ ಆಗಿದೆ. ಅದೇ ರೀತಿ ಈ ಒಂದು ಕಂಪನಿಲಿ ನಾವು ಏನ್ ಮಾಡಬೇಕು. ಸೊ ಓಕೆ, ಕಂಪನಿ ಡೀಟೇಲ್ಸ್ ಬಗ್ಗೆ ತಿಳ್ಕೊಂಡ್ವಿ ನಾವು ಪ್ರತಿಯೊಬ್ರು. ಈಗ ನಾನು ಈ ಕಂಪನಿ ಒಳಗಡೆ ಬರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ತುಂಬಾ ಜನ ಒಂದು ಕ್ವಶನ್ಸ್ ಇರುತ್ತೆ. ಸೊ ನಾವಿಲ್ಲಿ ಬರ್ಬೇಕಂದ್ರೆ ಏನ್ ಮಾಡಬೇಕು, ಒಂದು ಮೈ ಸಿಟಿ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ 2222 ಅಂದ್ರೆ ನೀವು 2222 ರೂಪಾಯಿ ಪೇ ಮಾಡ್ಬಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ತೀರಾ. ಇವತ್ತು ನಿಮ್ಗೆ ಅಮೆಝಾನ್ ಪ್ರೈಮ್, ಜಿಯೋ ಹಾಟ್‌ಸ್ಟಾರ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ನಾವೇನ್ ಮಾಡ್ತೀವಿ, ಎಕ್ಸಾಂಪಲ್ ಒಂದು ಕ್ರಿಕೆಟ್ ಅದು ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು 6 ತಿಂಗಳು 3 ತಿಂಗಳಿಗೆ ಒಂದು ಟೈಮ್. ಸೊ ಇಲ್ಲೇನಾಗುತ್ತೆ ನಿಮಗೆ ಲೈಫಲ್ಲಿ ಒನ್ ಟೈಮ್ ಸೊ 2222 ರೂಪಾಯಿ ನೀವು ಪೇ ಮಾಡ್ತೀರಾ. ಇದಕ್ಕೆ ಕಂಪನಿ ಏನು ಕೊಡುತ್ತೆ ಅಂದ್ರೆ ಒಂದು 1000 ರೂಪೀಸು ವೋಚರ್ ಸಿಗುತ್ತೆ.
ಏನು 1000 ರುಪೀಸ್ ವೋಚರ್ ಅಂದರೆ, ಈಗ ಎಕ್ಸಾಂಪಲ್ ನಾನು ಅವಾಗ ಹೇಳಿದೆ ಒಂದು 300 ಬ್ರ್ಯಾಂಡ್ಗೆ ಟೈ ಅಪ್ ಆಗಿದೆ ಕಂಪನಿ ಅಂತ. ನೀವು ಹೋಗ್ಬಿಟ್ಟು ಏನಾದರೂ ಪರ್ಚೇಸಿಂಗ್ ಮಾಡಿಕೊಂಡ್ರೆ ಎಕ್ಸಾಂಪಲ್ KFC ಅಲ್ಲಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ 50% ರಿಡೀಮ್ ಆಗುತ್ತೆ, 50% ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ನೀವು ಹೋಗ್ಬಿಟ್ಟು 2000 ರೂಪಾಯಿ ಏನಾದರೂ ತೊಗೊಂಡ್ರಿ, 1000 ರೂಪಾಯಿ ಕೂಪನ್ ಯೂಸ್ ಆಗುತ್ತೆ, 1000 ರೂಪಾಯಿ ನೀವು ಪೇ ಮಾಡ್ತೀರಾ. ಓಕೆ, ಸಪೋಸ್ 1000 ರುಪೀಸ್ ತೊಗೊಂಡ್ರೆ 500 ರೂಪಾಯಿ ನೀವು ಪೇ ಮಾಡ್ತೀರಾ, 500 ರೂಪಾಯಿ ಕೂಪನ್ ಕೊಡುತ್ತೆ. ಅದ್ರ ಜೊತೆಗೆ ಕಂಪನಿ ಒಂದು ಲೈಸೆನ್ಸ್ ಅಂತ ಸಿಗುತ್ತೆ. ಏನು ಲೈಸೆನ್ಸ್ ಅಂದರೆ, ತುಂಬ ಜನ ಏನು ಮಾಡ್ತಿದ್ದೀವಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀವಿ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಕರೆಕ್ಟಾ, ಸ್ಟೋರೀಸ್ ಎಲ್ಲ ಆಗ್ತಾ ಇರ್ತೀವಿ ಮಾಡಿ ಫ್ರೆಂಡ್ಸ್. ಇಲ್ಲೇನಾಗುತ್ತೆ, ಈಗ ಎಕ್ಸಾಂಪಲ್ ನಮ್ಮದೇ ವೆಬ್ಸೈಟಲ್ಲಿ ಎಲ್ಲ ಥರ ವಸ್ತುಗಳು ಸಿಗುತ್ತೆ. ಈಗ ಎಕ್ಸಾಂಪಲ್ ನಿಮಗೆ ಸ್ಯಾರಿ ಬಿಸ್ನೆಸ್ ಮಾಡೋರು ಸ್ಯಾರಿ ಸ್ಟೇಟಸ್ಗೆ ಹಾಕ್ತಾ ಇರ್ತಾರೆ, ಅದೇ ರೀತಿ TV ಬಿಸ್ನೆಸ್ ಮಾಡೋರು TV ಸ್ಟೇಟಸ್ಗೆ ಹಾಕ್ತಿರ್ತಾರೆ. ಅದೇ ಥರ ನೀವು ಇಲ್ಲಿ ನಮ್ಮ ಕಂಪನಿಯ ಕೆಲವೊಂದು ಪ್ರಾಡಕ್ಟ್ಸನ್ನು ನೀವು ಆನ್ಲೈನಲ್ಲಿ ಇರೋದನ್ನ ಏನಾದರೂ ಸ್ಟೇಟಸ್ಗೆ ಹಾಕೊಂಡ್ರೆ ನಿಮಗೆ ಬಂದ್ಬಿಟ್ಟು 5% ಕಮಿಷನ್ ಕಂಪನಿ ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು 15% ಡಿಸ್ಕೌಂಟ್ ಸಿಗುತ್ತೆ. ಆನ್ಲೈನಲ್ಲಿ ನೀವೇನಾದರೂ ಒಂದು 10,000 ತೊಗೊಂಡ್ರಿ, ಓಕೆ, ಸೊ ನಿಮಗೆ 1,500 ಡಿಸ್ಕೌಂಟ್ ಆಗುತ್ತೆ. ಒಂದು 20,000 ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ನಮ್ಮ ICT ಬಿಗ್ ಬಜಾರಲ್ಲಿ 3,000 ರೂಪಾಯಿ ಡಿಸ್ಕೌಂಟ್ ಆಗ್ತಾ ಹೋಗುತ್ತೆ. ಈ ಥರ ಒನ್ ಟೈಮ್ 15% ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ 10% ಕ್ಯಾಶ್ ಬ್ಯಾಕ್. 10% ಕ್ಯಾಶ್ ಬ್ಯಾಕ್ ಅಂದರೆ ನೀವು ಮತ್ತೆ ಏನಾದರೂ ರೀಪರ್ಚೇಸ್ ಮಾಡಿದ್ರೆ, ಓಕೆ, ಒಂದು 1,000, 10,000, 20,000 ಆ ಥರ ಏನಾದರೂ ನೀವು ಮಾಡಿದ್ರೆ ಅದರಲ್ಲಿ ನಿಮಗೆ ಕಂಪನಿ ಏನು ಮಾಡುತ್ತೆ, ಸೊ ನಿಮಗೆ 10% ಕಂಪನಿಯ ಒಂದು ಪ್ರಾಫಿಟಲ್ಲಿ 10% ನಿಮಗೆ ಕೊಡ್ತಾ ಹೋಗುತ್ತೆ. ಓಕೆ, ಇನ್ಕಮ್ ಯಾವ ಥರ ಬರುತ್ತೆ ನಾವು ನೋಡ್ತಾ ಹೋಗೋಣ. ಮ್ಯಾಚಿಂಗ್ ಇನ್ಕಮ್ 20% ಇದೆ. ಕೆಲವೊಂದು ಕಂಡೀಷನ್ಸ್ ಇದೆ. ಬೋತ್ ಸೈಡ್ ಒಂದು ಡೈರೆಕ್ಟ್ ಕಂಪಲ್ಸರಿ, ಲೆಫ್ಟಲ್ಲೊಂದು ರೈಟಲ್ಲೊಂದು ಡೈರೆಕ್ಟು ನಿಮ್ಮದೇ ಆಗಿರಬೇಕು. ಅದ್ರ ಜೊತೆಗೆ ಫಸ್ಟ್ ಪೇರ್ 2:1 ಆರ್ ಆಫ್ಟರ್ ದಟ್ 1:1 ಆಗಿರುತ್ತೆ. ನೆಕ್ಸ್ಟು ಎವ್ರಿ 4th ಪೇರ್ ಏನಾಗುತ್ತೆ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಎವ್ರಿ 4ನೇ ಪೇರ್ ಏನು ಬರುತ್ತಲ್ಲ ನಿಮ್ಮದು, ಅದು ಕಟ್ ಆಗಿಬಿಟ್ಟು ನಿಮ್ಮ ಶಾಪಿಂಗ್ ವ್ಯಾಲೆಟ್ ಅಂದರೆ 4th ಪೇರ್ದು ನಿಮಗೆ ಕಟ್ ಆಗುತ್ತೆ. ಇನ್ಕಮ್ ಯಾವ ಥರ ಬರುತ್ತೆ, ನೀವು ಲಾಗಿನ್ ಆಗ್ತೀರಾ, ನೀವು ಲಾಗಿನ್ ಆದಾದಮೇಲೆ ನೀವು 2,222 ರೂಪಾಯಿ ಪೇ ಮಾಡ್ತೀರಾ. ನಿಮಗೂ ಕಂಪನಿ ಒಂದು ಲೈಸೆನ್ಸ್ ಕೂಪನ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ನೀವು ಚೆನ್ನಾಗಿದ್ಮೇಲೆ ಏನು ಮಾಡ್ತೀರಾ, ನಿಮ್ಮ ಗೊತ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಯಾರಿಗೆ ಬೇಕಾದರೂ ಹೇಳ್ತೀರಾ. ಇವತ್ತು ಯಾವ ಥರ ಅಂದರೆ ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ನನ್ನ ಫ್ರೆಂಡಿಗೆ ನಾನು ಏನು ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ, ಕರೆಕ್ಟಾ. ಸೊ ಇಲ್ಲೇನಾಗುತ್ತೆ, ನಿಮಗೆ ಗೊತ್ತಿರೋಂಥ ಒಂದು ಇಬ್ಬರು ಫ್ರೆಂಡ್ಸ್ ಬರ್ತಾರೆ, ಅವರಿಬ್ಬರು ಬಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ತಾರೆ 2,222 ರೂಪಾಯಿಗೆ, ನಿಮಗೆ 400 ರೂಪಾಯಿ ಇನ್ಕಮ್ ಬರುತ್ತೆ. ಇದು ಫಸ್ಟ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅವರು ಗೊತ್ತಿರೋಂಥ ಒಂದು ಇಬ್ಬರಿಗೆ ಸಬ್ಸ್ಕ್ರಿಪ್ಷನ್ ಕೊಡಿಸ್ತಾರೆ. ಇಬ್ಬರು ಬರ್ತಾರೆ, ಅವರು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ತಾರೆ ಇಬ್ಬರು. ಸೊ ಅವಾಗ ನಿಮ್ಮ ಫ್ರೆಂಡಿಗೆ 400 ರೂಪಾಯಿ ಬರುತ್ತೆ, ನಿಮಗೆ 800 ರೂಪಾಯಿ ಬರ್ತಾ ಹೋಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅದರ್ವೈಸ್ ಅದೇ ರೀತಿ ಕೆಳಗಡೆ ಯಾರೇ ಒಂದು ಲಾಗಿನ್ಸ್ ಆದರೂ ಸಮೇತ ನಿಮ್ಗೆ ಇಲ್ಲೇನಾಗುತ್ತೆ, ಲೆಫ್ಟ್ ಟು ರೈಟಲ್ಲಿ, ಲೆಫ್ಟಲ್ಲಿ 15 ಐಡಿ, ರೈಟಲ್ಲಿ 15 ಐಡಿ ಒಂದು ದಿನಕ್ಕೆ ಬಂದರೆ ನಿಮಗೆ ಕಂಪನಿ 6,000 ರೂಪಾಯಿ ಕೊಡ್ತಾ ಇದೆ ಒಂದು ದಿನಕ್ಕೆ. ಅಂದರೆ ತಿಂಗಳಿಗೆ 1,80,000 ರೂಪಾಯಿ. ಇದು ನೀವು ಒಬ್ಬರೇ ಮಾಡಲ್ಲ, ಕೆಲಸದಲ್ಲಿ ಏನಾಗುತ್ತೆ, ನೀವು ಮಾಡೋ ಕೆಲಸಕ್ಕೆ ಮಾತ್ರ ಕಂಪನಿ ನಿಮ್ಗೆ ಇಲ್ಲಿ ಇನ್ಕಮ್ ಕೊಡ್ತಾ ಇದೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಇರುತ್ತೆ, ನಿಮ್ಮ ಗ್ರೂಪ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಯಾರೇ ವರ್ಕ್ ಮಾಡಿದ್ರು ಎಲ್ಲರಿಗೂ ಕಂಪನಿ ಇನ್ಕಮ್ ಅಂತ ಕೊಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು, ಸಿಂಗಲ್ ಐಡಿಯಿಂದ ಏನಾದರೂ ನಾನು ಬಂದರೆ, ಸಿಂಗಲ್ ಐಡಿಯಿಂದ ಒಂದು ದಿನಕ್ಕೆ ನೀವು ಎಂಟ್ರಿ ಆದರೆ ಕಂಪನಿ ಏನು ಮಾಡುತ್ತೆ ನಿಮಗೆ, ಸೊ ನೋಡಿ ಲೆಫ್ಟಲ್ಲಿ 50 ಐಡಿ, ರೈಟಲ್ಲಿ 50 ಐಡಿ ಬಂತು ಅಂದ್ಕೊಳ್ಳೋಣ, ಟೀಮಿಂದ ನಿಮಗೆ 20,000 ರೂಪಾಯಿ ಮಾತ್ರ ಬರುತ್ತೆ. ಅದೇ ನೀವೇನಾದರೂ 3 ಐಡಿ ಮಾಡಿಕೊಂಡ್ರೆ 6,666 ರೂಪಾಯಿಗೆ ನಿಮ್ಮ ಹೆಸರಲ್ಲಾದರೂ ಮಾಡಿಸ್ಬೋದು, ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಯಾರ ಹೆಸರಲ್ಲಿ ಬೇಕಾದರೂ 3 ಐಡಿ ಮಾಡಿಸ್ಬೋದು. 3 ಐಡಿಯಿಂದ 6,666 ರೂಪಾಯಿಗೆ 3,000 ವೋಚರ್ ಬರುತ್ತೆ ನಿಮಗೆ. ಅದೇ 50 ಐಡಿನ 25 ಅಂತ ಮಲ್ಟಿಪಲ್ ಮಾಡಿದಾಗ ಅದೇ 20,000 ಜಾಗದಲ್ಲಿ ನೀವು 40,000 ರೂಪಾಯಿ ಇನ್ಕಮ್ನ ದುಡಿತಾ ಹೋಗ್ಬೋದು. ಎಸ್, ಅದೇ ರೀತಿ ಈಗ ನನಗೆ ಇನ್ಕಮ್ ಇನ್ನೂ ಜಾಸ್ತಿ ಬೇಕು, ಓಕೆ, ನನಗೆ 6,000 ರೂಪಾಯಿ ಇನ್ಕಮ್ ಸಾಕಾಗಲ್ಲ ಅಂತಂದರೆ ಕಂಪನಿ ಇನ್ನೊಂದು ಅಪ್ಡೇಟ್ ಪ್ಲಾನಿಂಗ್ ಇದೆ. ಸೊ ಏನಪ್ಪ ಅಂತಂದರೆ ಬೂಸ್ಟರ್ ಅಪ್ಡೇಟ್ ಅಂತ ಕರಿತೀವಿ. ಏನು ಬೂಸ್ಟರ್ ಅಪ್ಡೇಟ್ ಅಂದರೆ, ನೀವು ನಿಮ್ಮ ಐಡಿ ಎಕ್ಸಾಂಪಲ್ ಈಗ ಡೈಲಿ 6,000 ರೂಪಾಯಿ ನಿಮಗೆ ಸೆಟ್ ಆಗಿದೆ ಅಂದ್ಕೊಳ್ಳೋಣ, ಡೈಲಿ 6,000 ರೂಪಾಯಿ ನಿಮ್ಗೆ ಇನ್ಕಮ್ ಬರ್ತಾ ಇದೆ. ಇನ್ನೂ ನಿಮಗೆ ಇನ್ಕಮ್ ಜಾಸ್ತಿ ಬೇಕು ಅಂತಂದರೆ ಸೊ 3,000 ರೂಪಾಯಿ ಕೊಟ್ಟು ನಿಮ್ಮ ಐಡಿನ ಬೂಸ್ಟರ್ಗೆ ಹಾಕ್ಕೊಳ್ತೀರಾ, ಟಾಪಪ್ ಮಾಡ್ಕೊಳ್ತೀರಾ. ಆವಾಗ ನಿಮಗೆ 6,000 ರೂಪಾಯಿ ಇನ್ಕಮ್ ಇರೋದು ಪರ್ ಡೇ ನೀವು 10,000 ರೂಪಾಯಿವರೆಗೂ ನೀವು ಅರ್ನಿಂಗನ್ನು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಯಾವ ಥರ ಇದು ವರ್ಕ್ ಆಗುತ್ತೆ ನಿಮಗೆ ಅಂತಂದರೆ, ಈಗ ನಿಮ್ಮದು ಡೈಲಿ ಲೆಫ್ಟಲ್ಲಿ 15 ಐಡಿ, ರೈಟಲ್ಲಿ 15 ಐಡಿ ಬೇಕು. ಒಂದಿನಕ್ಕೆ ಏನು ಮಾಡ್ತಾ ಇದೆ, ಜಾಸ್ತಿ 25 ಐಡಿ, 30 ಐಡಿ ಬರ್ತಾ ಇದೆ. ಆವಾಗ ನೀವೇನು ಮಾಡ್ತೀರಾ, ನಿಮಗೆ ಯಾವಾಗ ಡೈಲಿ 6,000 ರೂಪಾಯಿ ಕ್ರಾಸ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ಅಪ್ಡೇಟ್ ಮಾಡ್ಕೋಬೋದು. ನಿಮಗೆ ಇದಕ್ಕೂ ಸಮೇತ 20% ಡಿಸ್ಕೌಂಟ್ ಇರುತ್ತೆ, 1,000 ರೂಪೀಸು ವೋಚರ್ ಬರುತ್ತೆ, ನೀವು ಅದನ್ನು ಪರ್ಚೇಸಿಂಗ್ ಮಾಡ್ಕೋಬೋದು. ಓಕೆ, ಅದ್ರ ಜೊತೆಗೆ ನಿಮಗೆ ಬೂಸ್ಟರ್ ಸ್ಪಾನ್ಸರ್ ಬೈನರಿ ಇನ್ಕಮ್ ಅಂತ ಬರುತ್ತೆ, ಅಂದರೆ SBI ಅಂತ ಕರಿತೀವಿ. ಎಷ್ಟೋ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಸೊ ಒಂದು ಸೈಡಲ್ಲಿ ಇನ್ಕಮ್ ಹೋಗ್ತಾ ಇರುತ್ತೆ, ಒಂದು ಸೈಡಲ್ಲಿ ಟೀಮು ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಸೈಡಲ್ಲಿ ವರ್ಕ್ ಯಾರು
ಮಾಡ್ತಾ ಇರಲ್ಲ, ಅವಾಗ ನಿಮ್ಗೆ ಏನಾಗುತ್ತೆ, ಇನ್ಕಮ್ ಬರಲ್ಲ. ಬಟ್ ಇಲ್ಲೇನಾಗುತ್ತೆ, ನಿಮಗೆ ಒಂದು ಸೈಡ್ ವರ್ಕ್ ಆದರೂ ಇನ್ಕಮ್ ಬರುತ್ತೆ, ಅದು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಕಡೆಯಿಂದ. ಎಕ್ಸಾಂಪಲ್, ನೀವು ನನ್ನನ್ನು ಲಾಗಿನ್ ಮಾಡಿಸಿದ್ರ ಅಂದ್ಕೊಳ್ಳೋಣ. ಸೊ ನಾನು ಬಂದು ಲಾಗಿನ್ ಆದೆ. ಸೊ ನಾನು ಏನು ಅರ್ನಿಂಗ್ ಮಾಡ್ತೀನಿ, ನನ್ನ ಅರ್ನಿಂಗಲ್ಲಿ ನಿಮಗೆ 20% ನಿಮಗೆ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ನಾನು 10,000 ದುಡ್ದೆ, ನಿಮಗೆ ನನ್ನ ಇನ್ಕಮಲ್ಲಿ 2,000 ರೂಪಾಯಿ ಬರುತ್ತೆ. ನನ್ನ ಫ್ರೆಂಡ್ ಯಾರೋ ಬಂದರು, ಅವರೊಂದು 10,000 ಇನ್ಕಮ್ ಮಾಡಿದ್ರು, ನನಗೆ 2,000 ಬರುತ್ತೆ, ನಿಮಗೆ 1,000 ರುಪೀಸ್ ಇನ್ಕಮ್ ಬರುತ್ತೆ. ಅವರ ಫ್ರೆಂಡ್ ಯಾರೋ ಒಬ್ರು ದುಡಿದ್ರು 10,000, ಅವ್ರಿಗೆ 2,000, ನನ್ನ ಫ್ರೆಂಡಿಗೆ 1,000, ನನಗೆ 500, ನಿಮಗೆ 400, ನಿಮ್ಮ ಮೇಲೆ ಸೊ 300. ಇದೇ ಥರ 7 ಲೆವೆಲ್ ಕಂಪನಿ ಏನು ಮಾಡ್ತಾ ಇದೆ, ಲೆವೆಲ್ ಇನ್ಕಮ್ ಅಂತ ಕೊಡ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಒಂದು ಸೈಡು ನಿಮ್ಮ ಡೈರೆಕ್ಟ್, ಒಂದು ಸ್ಪಾನ್ಸರಲ್ಲಿ ನಿಮಗೆ 7 ಲೆವೆಲ್ ಬರುತ್ತೆ. ಎಷ್ಟು ಸ್ಪಾನ್ಸರ್ ಮಾಡ್ತೀರೋ ಅಷ್ಟು ಸ್ಪಾನ್ಸರ್ದು ನೀವು 7 ಲೆವೆಲ್ವರೆಗೂ ಇನ್ಕಮ್ ಅರ್ನಿಂಗ್ ಮಾಡ್ಬೋದು. ಕಂಪನಿಯ ಒಂದು ಸ್ಕ್ಯಾನರ್ ಕಾಣಿಸ್ತಾ ಇದೆ. ಸೊ ಪೇ ಮಾಡೋರು ಪ್ರತಿಯೊಬ್ಬರು ಇಲ್ಲಿ ಯಾವುದೇ ರೀತಿ ಪರ್ಸನ್ಗೆ ಪೇ ಮಾಡೋಂಥ ಅವಶ್ಯಕತೆ ಇರಲ್ಲ. ಕಂಪನಿಯ ಸ್ಕ್ಯಾನರ್ಗೆ ನೀವು ಅಮೌಂಟು ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ನಿಮ್ಮ ಐ ಡಿಲಿ ಲಾಗಿನ್ ಆಗ್ತಾ ಹೋಗುತ್ತೆ. ಎಸ್, ಅದ್ರ ಜೊತೆಗೆ ಇನ್ನೊಂದು ಇನ್ಕಮ್ ಕೊಡ್ತಾ ಇದೆ, ಲೈಫ್ ಟೈಮ್ ರಿವಾರ್ಡ್ಸ್. ಅಂದರೆ ನಿಮ್ಮ ಒಂದು ವರ್ಕಿಗೆ ನೀವೇನು ಮ್ಯಾಚಿಂಗ್ ಮಾಡ್ತೀರಾ ನಿಮ್ಮ ಟೀಮೇಟ್ಸು, ಅದಕ್ಕೋಸ್ಕರ ನಿಮಗೆ ಇಲ್ಲಿ ರಿವಾರ್ಡ್ ಕೊಡ್ತಾ ಇದೆ. ಎಷ್ಟು ರಿವಾರ್ಡ್ ಕೊಡ್ತಿದೆ ನೋಡೋಣ. ಸೊ 10 ಐಡಿ ಲೆಫ್ಟಲ್ಲಿ, 10 ಐಡಿ ರೈಟಲ್ಲಿ ಬಂತು ಅಂದರೆ ಅಫಿಲಿಯೇಟ್ ಅಂತ ಕರಿತೀವಿ, ಪ್ರಮೋಷನಲ್ ಕಿಟ್ ಇರುತ್ತೆ. 25 ಐಡಿ 20 ಐಡಿ ನೀವು ಮ್ಯಾಚಿಂಗ್ ಮಾಡ್ಕೊಂಡ್ರೆ ನ್ಯಾಷನಲ್ ಅಫಿಲಿಯೇಟ್. 50 ಐಡಿ ನಿಮಗೆ ಡಬಲ್ ಅಫಿಲಿಯೇಟ್ ಅಂತ ಕರಿತೀವಿ, ಲಂಚ್ ಬಾಕ್ಸ್ ಇರುತ್ತೆ. ಅದ್ರ ಜೊತೆಗೆ ಓವೆನ್ ಆಗಿರ್ಬೋದು, ಡೊಮೆಸ್ಟಿಕ್ ಟ್ರಿಪ್ ಆಗಿರ್ಬೋದು, ಬ್ಯಾಂಕಾಕ್ ಟ್ರಿಪ್ ಆಗಿರ್ಬೋದು. ನೆಕ್ಸ್ಟ್ ನಿಮಗೆ 9 ಕೋಟಿವರೆಗೂ ಕಂಪನಿ ರಿವಾರ್ಡ್ ಇನ್ಕಮ್ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ನಿಮಗೆ ರೀಪರ್ಚೇಸ್ ಇನ್ಕಮ್ ಅಂತ ಬರುತ್ತೆ. ಏನು ರೀಪರ್ಚೇಸ್ ಇನ್ಕಮ್? ಸೊ ಸಿಂಪಲ್, ಇವತ್ತು ನಾವು ಏನು ಮಾಡ್ತಾ ಇದೀವಿ ಮಾರ್ಕೆಟಲ್ಲಿ ಮಾಡಿ ಫ್ರೆಂಡ್ಸ್, ಇವತ್ತು ನಾವು ಮೊಬೈಲ್ ರೀಚಾರ್ಜ್ ಮಾಡ್ತಾ ಇದ್ದೀವಿ, ಟಿ.ವಿ ರೀಚಾರ್ಜ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾ ಇದ್ದೀವಿ. ಸೊ ಅದರಿಂದ ₹1 ನಮಗೆ ಏನಾದರೂ ಕ್ಯಾಶ್ ಬ್ಯಾಕ್ ಬರ್ತಾ ಇದೆಯಾ? ಇಲ್ಲ. ಇವತ್ತು ಫೋನ್ಪೇ ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಸೊ ₹299 ಮಾಡಿಕೊಟ್ರೆ ₹302 ಕಟ್ ಆಗುತ್ತೆ. ಅಂದರೆ ₹3 ನಿಮಗೆ ಸರ್ವಿಸ್ ಚಾರ್ಜ್, ಒಂದು ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಆಗುತ್ತೆ. ಬಟ್ ನಮ್ಮ ಕಂಪನಿಲಿ ಯಾವುದೇ ಕಾರಣಕ್ಕೂ ನಿಮಗೆ ಸರ್ವಿಸ್ ಚಾರ್ಜ್ ಕಟ್ ಆಗಲ್ಲ. ಮಾರ್ಕೆಟಲ್ಲಿ ₹3 ಅಂದರೆ ಒಬ್ಬರಿಂದ ₹3 ಹೋದ್ರೆ ಓಕೆ, ಅದೇ 1 ಕೋಟಿ ಜನ ರೀಚಾರ್ಜ್ ಮಾಡಿದ್ರೆ 3 ಕೋಟಿ ದುಡ್ಡು ಹೋಗ್ತಾ ಇದೆ. ಬಟ್ ಇಲ್ಲೇನಾಗುತ್ತೆ, ಸೊ ನಮ್ಮ ಒಂದು ಕಂಪನಿ, ನೀವು ಯಾರೇ ರೀಚಾರ್ಜ್ ಮಾಡ್ಕೊಳ್ಳಿ ₹299 ಕಟ್ ಆಗುತ್ತೆ. ನಿಮ್ಮ ಕೆಳಗಡೆ ಯಾರೇ ರೀಚಾರ್ಜ್ ಮಾಡಿ ನಿಮಗೆ 50 ಪೈಸಾ, ₹1, ₹2 ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಒಂದು ರೀಪರ್ಚೇಸ್ ಇನ್ಕಮ್ ಅಂತ ತಂದಿದ್ದಾರೆ. ಅಂದರೆ ಎಕ್ಸಾಂಪಲ್, ನೀವು ಹೋಗ್ಬಿಟ್ಟು ಅಂಗಡಿಲಿ ಏನಾದರೂ ಒಂದು ಶಾಪಲ್ಲಿ ಒಂದು ಪರ್ಚೇಸ್ ಮಾಡ್ತೀರಾ, ₹1,00,000 ಇಲ್ಲ ಒಂದು 50,000 ಏನೋ ರೇಷನ್ ತಗೊಳ್ತೀರಾ ಅಂದ್ಕೊಳ್ಳೋಣ. ₹50,000 ನೀವು ರೇಷನ್ ಕಂಪನಿಯ ಒಂದು ವೋಚರಿನ ಮುಖಾಂತರನೇ ತಗೊಂಡಿದ್ದೀರಾ. ನಿಮಗೆ ಕಂಪನಿ ಏನು ಮಾಡುತ್ತೆ, ಸೊ ಕಂಪನಿಗೆ ಎಷ್ಟು ಪ್ರಾಫಿಟ್ ಆಗುತ್ತೋ ನಮ್ಮ ಕಂಪನಿ ನಿಮಗೆ ಅದರಲ್ಲಿ 10% ಕೊಡುತ್ತೆ. ಎಕ್ಸಾಂಪಲ್, 50,000 ನೀವು ತೊಗೊಂಡಿದ್ದೀರಾ, ಕಂಪನಿಗೆ ಒಂದು 5,000 ಪ್ರಾಫಿಟ್ ಆಯಿತು, ನಿಮಗೆ ₹500 ಕೊಡ್ತಾ ಹೋಗುತ್ತೆ. ಇದೇ ಥರ ನಿಮ್ಮ ಟೀಮಲ್ಲಿ ಇರೋರು ಯಾರೇ ಪರ್ಚೇಸ್ ಮಾಡಲಿ, ರೀಪರ್ಚೇಸ್ ನಿಮಗೆ ಒಬ್ಬೊಬ್ಬರಿಂದ 5% ಅನ್ನಂಗೆ 14 ಲೆವೆಲ್ ನಿಮ್ಗೆ ಇಲ್ಲಿ ಕಂಪನಿ ಇನ್ಕಮ್ ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ನೋಡ್ತಾ ಹೋಗ್ಬೋದು ಕಂಪನಿಯ ಒಂದು ಪ್ರಮೋಷನ್ಸ್. ಅದೇ ರೀತಿ ನಾವು ಸಮೇತ ಒಂದು ಕಂಪನಿ ಒಂದು ದುಬೈಯಲ್ಲಿ ಒಂದು ಬುರ್ಜ್ ಖಲೀಫಾ ಮುಂದೆ ನಾವು ಪ್ರಮೋಷನ್ ಮಾಡಿರೋಂಥದ್ದು. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸೊ ಕಂಪನಿ ಸೊ ಲೀಗಲ್ ಆಗಿದೆ ಹಂಗೆ ಹಿಂಗೆ ಅಂತ. ಮೈ ಡಿಯರ್ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಷ್ಟೋ ಕಂಪನಿಗಳು ಮೂಲೆಯಲ್ಲೇ ಬರುತ್ತೆ, ಮೂಲೆಯಲ್ಲೇ ಹುಟ್ಟುತ್ತೆ. ಸೊ ಅದ್ರ ಜೊತೆಗೆ ಈ ಕಂಪನಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಂಪನಿ ಪ್ಲಾನ್ ಮಾಡಿದೆ, ಒಂದು ಬುರ್ಜ್ ಖಲೀಫಾ ಮುಂದೆ ಮೈ ಸಿಟಿಯ ಒಂದು ಪ್ರಮೋಷನ್ ಮಾಡಿರೋಂಥದ್ದು. ಅದ್ರ ಜೊತೆಗೆ ತುಂಬ ಜನ ಒಂದು ನೋಡ್ತಾ ಹೋಗ್ಬೋದು, ಎಲ್ಲ ಒಂದು ಇನ್ಕಮ್ ತೊಗೊಂಡಿರೋರು, ಅದೇ ರೀತಿ ಡೆಲ್ಲಿಯ ಒಂದು ಹೆಡ್ ಆಫೀಸ್ಗೆ ವಿಸಿಟ್ ಮಾಡಿರೋದಿರ್ಬೋದು, ಎಲ್ಲಾನು ನೀವು ಫೋಟೋಸನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಕಂಪನಿಯ ಒಂದು ಬ್ರ್ಯಾಂಡ್ಸ್ ನೀವು ನೋಡ್ತಾ ಹೋಗ್ಬೋದು. ಸೊ ಅಮೆಝಾನ್, ಫಿಝಾರ್ಡ್, ಸ್ಮಾರ್ಟ್ ಪಾಯಿಂಟ್, ತನಿಷ್ಕಾ, ಐನಾಕ್ಸ್, PVR, ಪೂಮಾ, ಅದೇ ರೀತಿ ನಿಮಗೆ ಕ್ರೋಮ್ ಆಗಿರ್ಬೋದು, ಲೈಫ್ ಸ್ಟೈಲ್, ಕಲ್ಯಾಣ್ ಜುವೆಲರ್ಸ್, ಝೊಮೊಟೊ, ಡಾಮಿನೋಸ್, ಸ್ಪಾರ್, ಸ್ವಿಗ್ಗಿ, ಎಲ್ಲದಕ್ಕೂ ಇಲ್ಲಿ ಟೈಅಪ್ ಆಗಿದೆ. ಸೊ ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪರ್ಚೇಸಿಂಗ್ ಮಾಡ್ಬೋದು. ಸೊ ನಿಮಗೆ 1 ಇಯರ್ವರೆಗೂ ಈ ಒಂದು ಕೂಪನ್ಗೆ ವ್ಯಾಲಿಡಿಟಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಕಂಪ್ಲೀಟ್ ಎಲ್ಲರೂ ನೀವು ಒಂದು ಪ್ಲಾನಿಂಗನ್ನು ಕೇಳಿಸ್ಕೊಂಡಿದ್ದೀರಾ, ಡಿಸಿಷನ್ ನೀವೇ ತಗೋಬೇಕಾಗತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾರು ಕಳಿಸಿದ್ದಾರೆ ಅವ್ರಿಗೆ ನೀವು ಫೋನ್ ಮಾಡಿಬಿಟ್ಟು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.